ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಚಳಿಗೆ ತುಂಬಾನೇ ಚೆನ್ನಾಗಿರುವಂಥ ಒಂದು ಕಡಲೆಬೇಳೆ ವಡೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬಾನೇ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾನೇ ಈಸಿ, ಅಡುಗೆ ಬರಲಿಲ್ಲ ಅಂದವರು ಕೂಡ ಒಂದು 10 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಹೊರಗಡೆ ತೊಗೊಂಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಒಳ್ಳೆ ಎಣ್ಣೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೋಬೋದು. ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ಅದರಿಂದ ನಾನೇ ಮನೆಯಲ್ಲಿ ಮಾಡಿ ಒಂದು ವಿಡಿಯೋ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಇವಾಗ ಏನು ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ತುಂಬಾ ಥ್ಯಾಂಕ್ ಯು. ಮೊದಲಿಗೆ ನಾನು ಅರ್ಧ kg ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. 1 ಅವರ್ ನೆನೆದ್ರೆ ಸಾಕು. ಕಾಳು ತುಂಬಾ ಬೇಗ ನೆಂದುಬಿಡುತ್ತೆ. ಕಡಲೆಬೇಳೆ ಬೇಗ ನೆನ್ಕೊಂಬಿಡುತ್ತೆ ಅಂತ ನೋಡಿ ತೋರಿಸ್ದೆ ಅಲ್ವಾ. ಇವಾಗ ನಾನು ಯಾವ ಥರ ನೆಂದಿರಬೇಕು ಅಂದರೆ ಅದು ಉಗ್ರಲಿಂಗ ಅಂದರೆ 2 ಹೋಳು ಆಗಬೇಕು. ಆ ಥರ ನೆನೆಸ್ಕೋಬೇಕು ಕಡಲೆಬೇಳೆನ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸುಲಿದು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಇವಾಗ ಬರ್ತಿರೋ ಮೆಣಸಿನ್ಕಾಯಿ ಖಾರ ಇರಲ್ಲ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸೀಸನಲ್ಲಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕಿದ್ದೀನಿ, 1 ಪೀಸು ಚಕ್ಕೆ ಹಾಕಿದ್ದೀನಿ. ಇವಾಗ ನಾನು ನೀರು ಸೇರಿಸಲ್ಲ, ಹಾಗೆ ರುಬ್ಕೊಂಡ್ಬಿಡ್ತೀನಿ. ನೀರು ಸೇರಿಸೋದೇ ಬೇಡ, ಬೇಳೆ ಜೊತೆಗೆ ಹಾಗೆ ರುಬ್ಕೋಬೇಕು. ಯಾಕಂದರೆ ಈರುಳ್ಳಿ ಸೇರಿಸ್ತೀವಲ್ವ ಲಾಸ್ಟಲ್ಲಿ ನಾವು, ಆವಾಗ ನೀರು ಬಿಟ್ಕೊಂಡ್ಬಿಡುತ್ತೆ. ನಾವು ಇವಾಗ ನೀರು ಸೇರಿಸಬಾರ್ದು ಯಾವುದೇ ಕಾರಣಕ್ಕೂ. ನೋಡಿ ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ತುಂಬ ನೈಸಿಗೆ ರುಬ್ಕೊಳ್ಳೋದು ಬೇಡ. ತುಂಬ ನೈಸಿಗೆ ರುಬ್ಕೊಂಡ್ರೆ ವಡೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಒಂದೊಂದು ಬೇಳೆ ಉಳ್ಕೊಂಡ್ರೂ ತೊಂದರೆ ಇಲ್ಲ, ಆ ಥರ ರುಬ್ಕೋಬೇಕು ನಾವು. ನೋಡಿ ಇವಾಗ ಹೆಂಗೆ ರುಬ್ಕೊಂಡಿದ್ದೀನಿ ಅಂತ ನೀಟಾಗಿ ರುಬ್ಕೊಂಡ್ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ನಾನು 1 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪು, ನೀವು ಸಬ್ಬಕ್ಕಿ ಸೊಪ್ಪು ಅಂತೀರೇನೋ ಗೊತ್ತಿಲ್ಲ, ಇದು ಸಬ್ಬಸಿಗೆ ಸೊಪ್ಪನ್ನ ಒಂದು ಅರ್ಧ ಹಿಡಿಯಷ್ಟು ಸಣ್ಣದಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಇದ್ರ ಜೊತೆಗೇ ನಾನು ಅರ್ಧ ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊತಿದ್ದೀನಿ. ಪೇಸ್ಟ್ ಹಾಕೋದು ಬೇಡ ಅಂತ, ತುರಿದ್ಬಿಟ್ಟು ಹಾಕಿದ್ರೆ ಹಂಗೆ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಇವಾಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು, ಉಪ್ಪು ನೋಡ್ಕೊಂಡು ಹಾಕೋಬೇಕು. ಜಾಸ್ತಿ ಉಪ್ಪಾದರೆ ಚೆನ್ನಾಗಿರಲ್ಲ, ಕಡಿಮೆ ಉಪ್ಪಾದರೆ ಇನ್ನೊಂಚೂರು ಸೇರಿಸ್ಕೋಬೋದು. ಅದರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಒಂದು ಹದವಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ವಡೆದು ಏನು ಹೇಳ್ತೀವಿ ಹಿಟ್ಟು, ಅವೇನು 5 ನಿಮಿಷ 10 ನಿಮಿಷ ಅಂತ ಬಿಡೋದೆಲ್ಲ ಏನು ಬೇಡ. ಡೈರೆಕ್ಟಾಗಿ ಇವಾಗ ಎಣ್ಣೆ ಕಾಯಿಸ್ಕೊಂಡು ವಡೆ ತಟ್ಟಕ್ಕೆ ಇಟ್ಕೊಂಬಿಡೋಣ. ನೋಡಿ ಎಣ್ಣೆ ಕಾದಿದೆ. ಈ ಒಂದೊಂದೇ ವಡೆಗಳನ್ನ ನಾನು ತಟ್ಟಿ ಎಣ್ಣೆಗೆ ಬಿಡ್ತಾ ಇದ್ದೀನಿ. ತುಂಬಾ ಬೇಗ ಆಗೋಗ್ಬಿಡುತ್ತೆ, ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ನಾನು ಮೊದಲೇ ಹೇಳ್ದಂಗೆ ಅಡುಗೆ ಬರಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಅಥವಾ ಹೊರಗಡೆ ಮನೇಲೇನು ಸಿಗೋದೇ ಇಲ್ಲ ಅನ್ನೋ ಥರದ್ದು ಏನು ಇಂಗ್ರೀಡಿಯೆಂಟ್ಸ್ ಇರಲ್ಲ, ಎಲ್ಲ ಮನೆಯಲ್ಲೇ ಇರುತ್ತೆ. ಚಳಿ ಆಗ್ತಿದೆ ಅನ್ನುವಾಗ ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಸಾಕು. ಕಾಳು ನೆಂದ ಮೇಲೆ ನೀವು ಹಂಗೂ ಕಾಳು ನೆಂದಿಲ್ಲ ಅಂದರೆ 10 ನಿಮಿಷ ಬಿಸಿನೀರಿಗೆ ಹಾಕ್ಬಿಟ್ರು ನೆಂದ್ಕೊಂಡ್ಬಿಡುತ್ತೆ, ಬೇಗ ಮಾಡ್ಕೋಬೋದು. ನೋಡಿ ಈ ಥರ 2 ಸೈಡು ಬೇಯಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಂದೊಂದು ಕಾಳೆಲ್ಲ ಹಂಗೆ ಹೊರಗಡೆ ಕಾಣ್ತಿರೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು. ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ರೆಸಿಪಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.